ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರವಿಪುಳ ಅಂತ. ನಾನು ಎರೋನ್ ಕಂಪ್ನಿ ಪ್ರತಿನಿಧಿ. ನಾನು ಇವತ್ತು ಅಥಣಿ ತಾಲೂಕು ಹೊಸ ಸೌದೆ ಅಂತ ಒಂದು ಗ್ರಾಮಕ್ಕೆ ಆಗಮಿಸ್ತೇನೆ. ಆ ಗ್ರಾಮದಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡಿದ ರೈತರು ಕೂಡ ಇದ್ದಾರೆ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಯಾವುದಕ್ಕೆ ಯೂಸ್ ಮಾಡಿದ್ದಾರೆ, ಯಾವ ರೀತಿ ರಿಸಲ್ಟು, ಇದ್ರ ಬೆನಿಫಿಟ್ ಏನಾಗಿದೆ, ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದು ಸ್ವಲ್ಪ ರೈತರ ಬಾಯಿಂದ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಕೊಡ್ಲ. ನನ್ನ ಹೆಸರು ದಾನೇಶ್ವರ ಶಂಕರ ಹಿರೇಮಠ್ರಿ. ಹಾಂ ಸರ್. ಅಥಣಿ ತಾಲೂಕು ಹೊಸ ಸೌದಿ ಗ್ರಾಮದವ್ರಿ. ಹಾಂ ಸರ್. ನಾವು ಈ ಎರೋನ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ ಬಳಕ ರೀ ಭಾರಿ ರಿಸಲ್ಟ್ ಅನ್ಸೈತ್ರಿ. ಭಾರಿ ಅನ್ಸೈತ್ರಿ. ನಾನು ಮೊದಲ ಕಂಪ್ನಿ ವತಿಯಿಂದ ನಮ್ಮಲ್ಲಿ ರಿಸಲ್ಟ್ ನೋಡಿ ನಾ ಅದ್ರದ ಡೀಲರ್ಶಿಪ್ ತಗೋಬೇಕಂತ ಮಾಡಿದ್ರಿ. ನಮ್ಮ ಕಂಪ್ನಿ ಪೈಲ ರಿಸಲ್ಟ್ ನೋಡಿ ಡೀಲರ್ಶಿಪ್ ನೋಡಿ ನಾ ಇವತ್ತು ಈ ರಿಸಲ್ಟ್ ನೋಡಿ ನಾ ಇವತ್ತು ಡೀಲರ್ಶಿಪ್ ತಗೊಂಡ್ರಿ. ಎರೋನ್ ಕಂಪ್ನಿ ಡೀಲರ್ಶಿಪ್ ತಗೊಂಡಿರಿ ಈಗ ಸರ್? ಸ್ವತಃ ಎಷ್ಟು ಎಕರೆಗೆ ಯೂಸ್ ಮಾಡಿದ ನಮ್ಮ ಕಂಪ್ನಿ ಯೂಸ್ ಮಾಡೀನಿ. 10 ಎಕರೆಗೆ ಯೂಸ್ ಮಾಡ್ರಿ. ಎಷ್ಟನೇ ಕುಳಿ ಸರ್ ಇದು? ಇದು 3ನೇ ಕುಳಿ ರೀ. ಯಾರು ಅತ್ತಾರ ಸರ್ 3ನೇ ಕುಳಿ ಇದೆ? ಹಾಂ ತಪ್ಪು ಲೇಟ್ ಆಡಾಗ್ಲಾಗ್ಯದ ಸರ್. ಇಲ್ಲಿ 4 ಬಳ ಡಾಲ ಐತ್ರಿ. ಪೈಲ ಏನಿತ್ರಿ ಸರ್ ಇದ್ರ? 3 ಬಳ ಐತ್ರಿ. ಹಾಂ, ಮತ್ತು ಗ್ರೋತ್ ಇದ್ರಿಕಿಲ್ರಿ? ಗ್ರೋತ್ ಇಲ್ಲಿ ನೋಡ್ರಲ್ಲ ನಿಮ್ಮ ಮುಂದೆ ಎಷ್ಟು ಸಾಗೈತೆ ನೋಡ್ರಿ. ಸ್ವಾಗಿ ನೋಡ್ರಲ್ಲ ಎಷ್ಟು ಸ್ಪೀಡ್ ಐತ್ರಿ. ಹಾಂ ರೀ. ಮತ್ತು ನಾನು ದೇಶಿ ಕೋರ್ಸ್ ಮುಗಿಸೇನ್ರಿ. ಹಾಂ ಸರ್. ನಾನು ರಗಡ ಆರ್ಗ್ಯಾನಿಕ್ ಪ್ರಾಡಕ್ಟ್ ನೋಡಿನ ಕರೆ ಇಟ್ಟು ಕ್ವಾಲಿಟಿ ಇಟ್ಟು ರಿಸಲ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯಾವ ನೋಡಿಲ್ರಿ. ಯಾವ ನೋಡಿಲ್ರಿ. ಹಾಂ ರೀ. ರಿಸಲ್ಟ್ ಅಂತೂ ಭಾರಿ ಐತ್ರಿ. ಈಗ ನೋಡ್ರಲ್ಲ ಮರಿ ಸಂಖ್ಯೆ ಮರಿ ಹಂಗೆ ಬರಲ್ಲ ಐತ್ರಿ. ಹಾಂ ರೀ. ನಂದು ಏನೂ ಇದ್ದಿದ್ರಿ ಅದು. ಹಾಂ ರೀ. ನಾ ಮತ್ತೆ ಇದಕ್ಕೆ ಬೇರೆ ಯಾವುದೂ ಯೂಸ್ ಮಾಡಿಲ್ರಿ. ಹಾಂ ಹಾಂ ರೀ. ಓನ್ಲಿ ನಮ್ದು ಕೆನೆಟೋನ ಪ್ರಾಸನ ಯೂಸ್ ಮಾಡಿರಿ. ಒಟ್ಟ ಡ್ರೆಂಚಿಂಗ್ ಮಾಡೇನ್ರಿ. ಹಾಂ ರೀ. ಯಾವ ಸ್ಪ್ರೇನು ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಹಾಂ ರೀ. ಎಲ್ಲಾನು ಇದ ಟೈಪ್ ಐತ್ರಿ. ಹಾಂ ರೀ. 3ನೇ ಕುಳಿ ಸರ್ ಇದ. ಯಾರೇ 3ನೇ ಕುಳಿ ಅಂತಾರನ್ರಿ ಸರ್ ಇದಕ್ಕೆ? ನೋಡ್ರಿ ಎಷ್ಟು ಗ್ರೀನರಿ ಐತಿ, ಎಷ್ಟು ಕಲರ್ ಐತ್ರಿ. ಹಾಂ, ಮರಿ ಸಂಖ್ಯೆ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು ಚೆನ್ನಾಗೈತ್ರಿ. ಈಗ ನೀವು ಡೀಲರ್ಶಿಪ್ ತೊಗೊಂಡಿರಿ ಸರ್ ನಮ್ಮ ಕಂಪ್ನಿದ್ರಿ. ಈ ನಾಳೆ ರೈತರಿಗೆ ಹೇಳಕ್ಕೇನು ಇಷ್ಟಪಡ್ತೀರಿ ಸರ್ ನೀವು? ರೈತರಿಗೆ ನಾ ಯೂಸ್ ಮಾಡಿ ನಿಮಗೆ ಉಪಯೋಗ ಮಾಡತ್ ಹೇಳತ್ತೇನ್ರಿ. ನಾ ಮಾರಾಟಕ್ಕಾಗಿ ಮಾಡ್ಲಾಯ್ತಲ್ಲ, ರೈತರಿಗೆ ಉಪಯೋಗ ಸಲುವಾಗಿ ನಾ ಮಾಡ್ಲಾಕತ್ತೀನಿ. ಇದ್ರ ಉಪಯೋಗ ನಾ ತಗೊಂಡ್ ಬಳಕ ನಿಮಗೆ ರಿಸಲ್ಟ್ ಐತೆ ಅಂತೇಳಿ ಒಂದು ಭರವಸೆಯಿಂದ ನಾ ಇದನ್ನ ರೈತರಿಗೆ ಹೇಳತ್ತೀರಿ. ರೈತರಿಗೆ ಕೊಡ್ಬೇಕಂತೇಳಿ ಇಷ್ಟಪಟ್ಟು. ನೀವೆಲ್ಲ 10 ಎಕರೆಗೆಲ್ಲ ಬೇರೆ 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 1 ಎಕರೆ ಮಾಡಿ 1 ಎಕರೆ ಮಾಡ್ಲಾರ್ದು ಡಿಫರೆನ್ಸ್ ಮಾಡ್ಯಾರಿ ನೀವು. ಡಿಫರೆನ್ಸ್ ಮಾಡಿಬೇಕ ನಾವು ಚಲೋ ಅನಿಸ್ಬೇಕನ ನೀವು ಯೂಸ್ ಮಾಡತ್ತೀರಿ. ಇದ್ರದ ರಿಸಲ್ಟ್ ಮೊದಲು 1 ಎಕರೆ ಮಾಡಿ ನನಗೆ ರಿಸಲ್ಟ್ ಅನಿಸಿ ಬಳಕ 10 ಎಕರೆ ಮಾಡಿ ಇವತ್ತು 10 ಎಕರೆ ಮಾಡಿ ಆ ಕಂಪನಿ ಅವ್ರಿಗೆ ಒತ್ತಾಯ ಮೇರೆಗೆ ಅವ್ರಿಗೆ ಕಳಿಸಿ ನಾ ಇವತ್ತು ಡೀಲರ್ಶಿಪ್ ತಗೊಂಡ್ರಿ. ಅಥಣಿ ತಾಲೂಕದಾಗ ಯಾರಿಗೆ ಬೇಕಾದವ್ರು ನಮ್ಮನ್ನ ಸಂಪರ್ಕಿಸ್ರಿ. ಅಥಣಿ ತಾಲೂಕು ಎಲ್ಲ ನೀವು ಕವರ್ ಮಾಡ್ತೀರಿ. ನೀವು ಎಲ್ಲಿ ಹೇಳ್ತೀರಿ ಅಲ್ರಿ ಎಲ್ಲ ರೈತರಿಗೆ ಹೋಗಿ ಮಾಹಿತಿ ಕೊಡೋದಾತು ಎಲ್ಲ ಮಾಡ್ತೀರಿ. ಎಲ್ಲ ರೀ. ಹಾಂ ರೀ. ನಮ್ಮ ಕಂಪ್ನಿ ರಿಸಲ್ಟ್ ಚಲೋ ಐತ್ರಿ. 4 ರೈತರಿಗೆ ಅನುಕೂಲ ಆಗಲಿ. ನಾವು ಸ್ವತಃ ಉಪಯೋಗ ಮಾಡಿ ನಾ ನಿಮಗೆ ಹೇಳತ್ತೇನ್ರಿ. ನಾ ಕಂಪನಿ ಪ್ರಚಾರ ಕಂಪ್ನಿ ಪ್ರಚಾರ ಎಲ್ಲ ನೀವು ಒಬ್ಬ ರೈತರಾಗಿ ರೈತರಾಗಿ ಇವತ್ತನ್ನ ಉಪಯೋಗ ಮಾಡಿ ಹೇಳತ್ತೇನ್ರಿ ರಿಸಲ್ಟ್. ಹಾಂ ಸರ್, ಚಲೋ ಅನಿಸೈತೆ ಒಟ್ಟಾರೆ ರಿಸಲ್ಟ್ ಅಂತೂ 100%. ಹಾಂ ರೀ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿರಿ, 4 ಮಂದಿಗೆ ಶೇರು ಮಾಡತ್ತೀರಿ. ಚಲೋ ಅವಕಾಶ ಐತಿ ಸರ್. ಆರ್ಗಾನಿಕ್ ಐತಿ, ಭೂಮಿ ತಾಯಿನೂ ಚಲೋ, ನಮಗೂ ಚಲೋ, ನಿಮಗೂ ಕೂಡ ಚಲೋ. ಇದೇ ರೀತಿ ನಮ್ಮ ಕಂಪ್ನಿ ಸ್ವಲ್ಪ ಎಲ್ಲ ಕಡೆ ಅಥಣಿ ಭಾಗದಾಗ ದೊಡ್ಡ ಪ್ರಮಾಣದಾಗ ಬಿಲ್ಡ್ ಮಾಡಿರಿ. ಚಲೋ ರೈತರಿಗೆ ಡೆವಲಪ್ಮೆಂಟ್ ಮಾಡಿಕೊಡ್ರಿ. ಇಳುವರಿನೂ ಕೂಡ ಹೆಚ್ಚು ಮಾಡಿಕೊಡ ಅಂತೇಳಿ ನಿಮ್ಗೆ ನಮ್ಗೆ ಬೇಡಿಕೆ ಐತ್ರಿ. ಆ ರೀತಿ ನೀವು ಕೂಡ 4 ರೈತರಿಗೆ ಅನುಕೂಲ ಆಗಲಿ, ಅನುಕೂಲ ಮಾಡಿಕೊಡ್ರಿ. ನನ್ನ ಆಸೆ ಒಂದಾರೆ, ರೈತರಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ಆಸೆ. ಓಕೆ ಸರ್. ಓಕೆ. ಒಳ್ಳೆ ಕಂಪನಿ ಐತ್ರಿ. ಒಳ್ಳೆ ಕಂಪನಿಯಿಂದ ರೈತರಿಗೆ ಒಳ್ಳೇದಾಗತ್ತೆ. ಹಾಂ, ಒಳ್ಳೆ ಕಂಪ್ನಿಯಿಂದ ರೈತರಿಗೆ ಒಳ್ಳೇದಾಗುವಂತ. ಇವತ್ತು ಗೊಬ್ಬರ ರೇಟ್ ಅತಿ ಹೆಚ್ಚಾಗಿತ್ರಿ. ಹೌದು ಸರ್. ಅತಿ ಹೆಚ್ಚು ಗೊಬ್ಬರ ರೇಟ್ದಾಗ ರೈತರಿಗೆ ಲಾಸ್ ಐತ್ರಿ, ಪ್ರಾಫಿಟ್ ಯಾವ್ದು ಇಲ್ರಿ. ಹಾಂ ಸರ್. ಇದು ಒಂದು ಡ್ರೆಂಚ್ ಒಂದು ಬರೀ ಸ್ಪ್ರೇದ್ ಮ್ಯಾಗ ಇಟ್ಟು ಕಬ್ಬು ಬರಕ ಐತಂದ್ರೆ ಇಷ್ಟ ವಿಚಾರ ಮಾಡ್ರಿ ನೀವು. ಹಾಂ, ಕಡಿಮೆ ಖರ್ಚಿನಾಗ. ಕಡಿಮೆ ಖರ್ಚಿನಾಗ ಒಂದು ಡ್ರೆಂಚ್ ಒಂದು ಸ್ಪ್ರೇ ಒಳಗ ಕಬ್ಬು ಇಟ್ಟು ಬರಕ ಐತಂದ್ರೆ ನಮ್ಗೆ ಇನ್ನೇನು ಬೇಕಾಯ್ತು. ಓಕೆ ಸರ್. ಓಕೆ, ಚಲೋ ಅನ್ಸೈತ್ರಿ. 4 ಮಂದಿಗೆ ಇದ ಸಂಜೆ ಹೋಗ್ಲಿ, ಎಲ್ಲರೂ ಮಾಡ್ಲಿ. ಎಲ್ಲ ನೀರಿಗೂ ಕೂಡ ನಮ್ಮ ಔಷಧ ಸಟ್ ಆಕೈತ್ರಿ. ಬೇಕಾದ ಹೊಳಿ ನೀರಿರಲಿ, ಬೋರ್ವೆಲ್ ನೀರಿರಲಿ, ನೀರಿನ pH ಹೈ ಇರಲಿ, ಲೋ ಇರಲಿ, ಎಲ್ಲ ಭೂಮಿಗೂ ಎಲ್ಲ ನೆಲಕ್ಕೂ ಸಟ್ ಆಗುವಂಥದ್ದು ಔಷಧ ಕೆನೆಟೋನು, ಪ್ರಾಸು, ಲ್ಯಾಮಿನೇಟ್ ಆಗಿರ್ಬೋದು. ಎಲ್ಲ ಪ್ರಾಡಕ್ಟ್ಗಳನ್ನು ಪ್ಯೂರ್ಲಿ ಪೌಡರ್ ಫಾರ್ಮ್ ಮತ್ತು ಲಿಕ್ವಿಡ್ ಫಾರ್ಮ್ ಆಗದಾವ್ರಿ. ವಂಡರ್ಫುಲ್ ರಿಸಲ್ಟ್ ಅದಾವು. ಎಲ್ಲ ರೈತರು ಬಳಕೆ ಮಾಡಿ 1 ಎಕರೆ ಬಳಕೆ ಮಾಡಿ ನಂತರ ಉಳಿಕೋದಕ್ಕೆ ಬಳಕೆ ಮಾಡುತ್ತೆ. ಸರ್ ಕೂಡ ಅದೇ ರೀತಿ ಮಾಡಿದ್ದಾರೆ. ನೀವು ಕೂಡ ಅದೇ ರೀತಿ ಮಾಡಿ ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ಳಿ. ಮತ್ತು ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಹೆಚ್ಚು ಆರ್ಗ್ಯಾನಿಕ್ ಕಡೆ ಒತ್ತು ಕೊಡಿ ಅಂತೇಳಿ ನಾವು 4 ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಅದೇ ರೀತಿ ಸರ್ ಕೂಡ ನಮ್ಮ ಕಂಪ್ನಿ ಬಗ್ಗೆ ಇಂಫಾರ್ಮೇಷನ್ ಕೊಟ್ಟು ಅವ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ ಸರ್.